ಸರ್ ನೋಡಿ, NWKRTCನವರು 2019ರಲ್ಲಿ ನೇಮಕಾತಿನ ಹೊರಡಿಸಿದ್ರು. ಒಟ್ಟಿಗೆ 2814 ಪೋಸ್ಟಿಗೆ ನೇಮಕಾತಿ ಹೊರಡಿಸಿದ್ರು. ಅದರಲ್ಲಿ 2500 ಪೋಸ್ಟು ಬರೀ ಚಾಲಕ ಹುದ್ದೆ ಇತ್ತು. ಆಮೇಲೆ 259 ಹಿಂಬಾಕಿ ಪರಿಶಿಷ್ಟ ಜಾತಿಯವರು ಹಿಂಬಾಕಿ ಇತ್ತು. ಮತ್ತು 55 ಪೋಸ್ಟು ಚಾಲಕ ಹಿಂಬಾಕಿ ಇತ್ತು. ಓಕೆನಾ? ಸೊ ಟೋಟಲ್ ಆಗಿ ಇದಕ್ಕೆ ನಾವು 58,000 ಜನ ಅಪ್ಲಿಕೇಶನ್ ಕೂಡ ಹಾಕಿದ್ವಿ. ಇತ್ತೀಚೆಗೆ ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿದ್ರು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅವರ ಅಭ್ಯರ್ಥಿಗಳ ಗಮನಕ್ಕೆ ತರಲಿಲ್ಲ. ಸೊ 1000 ಪೋಸ್ಟಿಗೆ ಸೀಮಿತ ಮಾಡ್ಕೊಂಡಿದ್ದೀವಿ ಅಂತ. ಮತ್ತು ಅವರ ಜಾಲತಾಣದ ಮುಖಾಂತರ ಏನು ವೆಬ್ಸೈಟ್ ಮುಖಾಂತರನೂ ಕೂಡ ಅವರು ಯಾವುದೇ ಕಾರಣಕ್ಕೂ ನಮಗೆ 1000ಕ್ಕೆ ಸೀಮಿತ ಆಗಿದೆ. ಮತ್ತು ಆರ್ಥಿಕ ಇಲಾಖೆಯಿಂದಲೂ ಕೂಡ 1000ಕ್ಕೆ ಮಾತ್ರ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಅಂತ ಎಲ್ಲೂ ಕೂಡ ಅವರು ಅಭ್ಯರ್ಥಿಗಳ ಗಮನಕ್ಕೆ ತರಲಿಲ್ಲ. ಸೊ ಅಚಾನಕ್ಕಾಗಿ ಇವರು ಒಂದು ಪೇಪರಲ್ಲಿ ಒಂದು ಬೈಟ್ ಪಟ್ಬಿಟ್ಟು ಹೇಳ್ತಾರೆ MD ಮೇಡಮ್ ಅವರು, ಪ್ರಿಯಾಂಕ್ ಅವರು. ಸೊ ನಾವು ಬರೀ ನಮಗೆ ಆರ್ಥಿಕ ಇಲಾಖೆಯಿಂದ 1000 ಪೋಸ್ಟಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ವಿ. ನಮಗೆ ಆರ್ಥಿಕ ಇಲಾಖೆಯಿಂದ ಬರೀ 1000 ಪೋಸ್ಟಿಗೆ ಮಾತ್ರ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ. ಓಕೆನಾ? ಸೊ ಅದ್ರ ಜೊತೆಗೆ ಇವರು ನೋಡಿ, ಇದೇ ಏನು ಇಲಾಖೆ ಇದೆಯಲ್ಲ, KSRTC ಇಲಾಖೆ, KSRTC ಇಲಾಖೆನಲ್ಲೂ ಕೂಡ 2545 ಪೋಸ್ಟ್ಗೆ ಕ್ವಾಲಿಫೈರ್ ಆಗಿತ್ತು. ಬಟ್ ಅವರು ಕೂಡ 545 ಪೋಸ್ಟನ್ನು ಕಮ್ಮಿ ಮಾಡಿಕೊಂಡು 2000ಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ಬಟ್ 2000ಕ್ಕೆ ಸೀಮಿತ ಮಾಡ್ಕೊಂಡಿರೋದನ್ನು ಅವರು ಯಾವ ವರ್ಗಕ್ಕೆ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನು ಕ್ಲೀನಾಗಿ ಅವರು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕಿಂತ ಮುಂಚೆನೇ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಬಟ್ ಇವ್ರು ಯಾಕೆ ಕೊಡ್ತಾ ಇಲ್ಲ? ಯಾವ ಅಭ್ಯರ್ಥಿಗೂ ಗಮನಕ್ಕೆ ತರದೇನೆ ನಾವು 2814 ಪೋಸ್ಟ್ ಇದ್ದಾವೆ ಅಂತಲೇ ನಾವು ಇಲ್ಲಿವರೆಗೂ ನಾವು ಆ ಪೋಸ್ಟ್ಗಳನ್ನ ನಂಬಿಕೊಂಡು ನಾವು 5 ವರ್ಷದಿಂದ ಕಾಯ್ಕೊಂಡು ಇದ್ದೀವಿ. ಯಾವ ಅಭ್ಯರ್ಥಿಗೂ ಕೂಡ ಅವ್ರು ಗಮನಕ್ಕೆ ತಂದಿಲ್ಲ. ಸೊ ನಾವು 1000 ಪೋಸ್ಟ್ 58,000 ಜನ ಇದ್ದಾರೆ ಸರ್. ಇದರಲ್ಲಿ 21,500 ಜನ ಸೆಲೆಕ್ಟ್ ಆಗಿದ್ದಾರೆ ಎಕ್ಸಾಮ್ಗೆ. ಕಾಲ್ಫಾರ್ ಮಾಡಿದ್ದು 2814 ಪೋಸ್ಟಿಗೆ ಕಾಲ್ಫಾರ್ ಮಾಡಿದ್ದಾರೆ. ಏಕಾಏಕಿ 1,000 ಮಾಡ್ಕೊಂಡಿದ್ದಾರೆ. ಯಾವ ಅಭ್ಯರ್ಥಿಗಳು ತರದೇನೆ ಇವರು ಏಕಾಏಕಿ 1,000ಕ್ಕೆ ಸೀಮಿತ ಮಾಡ್ಕೊಂಡಿದ್ದಾರೆ. ಸೀಮಿತ ಮಾಡ್ಕೊಂಡಿರೋದನ್ನು ಅವರು ವೆಬ್ಸೈಟ್ ಮುಖಾಂತರನೂ ತಿಳಿಸಿಲ್ಲ, ಯಾವ ಅಭ್ಯರ್ಥಿ ಗಮನಕ್ಕೂ ತಂದಿಲ್ಲ. ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ಮಾಡಬೇಕಾಗಿತ್ತು ಅವರು. ನಾವು 2814 ಪೋಸ್ಟ್ ಇದ್ದಾವೆ ಅಂತ ನಾವು ಎಕ್ಸಾಮ್ ಕೊಡೋಕೆ ಹೋಗ್ತಾ ಇದ್ವಿ. ಆಲ್ರೆಡಿ 70% ಎಕ್ಸಾಮ್ ಮುಗಿದಿದೆ. 70% ಎಕ್ಸಾಮ್ ಮುಗಿದಿದ್ರು ಕೂಡ ಅವ್ರು ಇದುವರೆಗೂ ಇಲ್ಲಿ ಇವತ್ತಿನ ಡೇಟ್ವರೆಗೂ ಕೂಡ ಅವರು ಯಾವ ವರ್ಗಕ್ಕೆ ಎಷ್ಟು ಸೀಮಿತ ಮಾಡ್ಕೊಂಡಿದ್ವಿ, 1000ಕ್ಕೆ ಇವರಿಗೆ ಆರ್ಥಿಕ ಇಲಾಖೆಯಿಂದ ಸಿಕ್ಕಿದೆ, ಓಕೆ. ಬಟ್ ಅದನ್ನು ಎಷ್ಟು ನಾವು ಯಾವ ವರ್ಗಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿವರೆಗೂ ಕೂಡ ಅವರು ಹೇಳ್ಕೊಂಡಿಲ್ಲ. ಓಕೆನಾ? ಅದು ಒಂದು. ಆಮೇಲೆ ಅವರು ನಾವು ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ. ಸಂತೋಷ್ ಬಸ್ನೂರು ಇನ್ನೊಬ್ರು ಯಾರು?